ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯದ ಅಂಗವಾಗಿ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಯಶಸ್ವಿಯಾಗಿ ಸಾಗುತ್ತಿದ್ದು, ಕ್ಷೇತ್ರದಲ್ಲಿನ ಒಟ್ಟು 1,96,071 ಮಾನ್ಯ ಮತದಾರರ ಪೈಕಿ ಶೇಕಡಾ 9,696ರಷ್ಟು ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಉಪವಿಭಾಗಾಧಿಕಾರಿ ಪ್ರವೀಣ ಜೈನ ಹೇಳಿದರು. ಅವರು ಬೈಲಹೊಂಗಲ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರಸ್ತುತ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ 97,251 ಪುರುಷ ಮತದಾರರು, 98,824 ಮಹಿಳಾ ಮತದಾರರು ಹಾಗೂ 7 ತೃತೀಯ ಲಿಂಗದ ಮತದಾರರು ಸೇರಿ ಒಟ್ಟು 1,96,071 ಮತದಾರರಿದ್ದಾರೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ ಬೂತ್ ಮಟ್ಟದ ಅಧಿಕಾರಿಗಳು, ಬಿಎಲ್ಒಗಳು ಮತದಾರರ ಕುಟುಂಬದ ವಿವರಗಳು, ಆಧಾರ್ ಸೇರಿದಂತೆ ಇತರೆ ದಾಖಲೆಗಳ ಆಧಾರದ ಮೇಲೆ ಮತದಾರರ ಮಾಹಿತಿಯನ್ನು ಪರಿಶೀಲಿಸುವ ಕಾರ್ಯ ಕೈಗೊಂಡಿದ್ದಾರೆ. ಈ ಪ್ರಕ್ರಿಯೆಯ ಮೂಲಕ ಮತದಾರರ ಪಟ್ಟಿಯಲ್ಲಿನ ಮಾಹಿತಿಯನ್ನು ನವೀಕರಿಸಿ ಮುಂದಿನ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಶೇಷ ಪರಿಷ್ಕರಣೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಬಿಎಲ್ಒಗಳು, ಮೇಲ್ವಿಚಾರಕರು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ. ಮನೆ ಮನೆಗೆ ತೆರಳಿ ಮತದಾರರ ವಿವರಗಳನ್ನು ಪರಿಶೀಲಿಸುವ ಕಾರ್ಯ ಜುಲೈ ತಿಂಗಳ ಅಂತ್ಯದವರೆಗೆ ಮುಂದುವರಿಯಲಿದ್ದು, ಪರಿಷ್ಕೃತ ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5ರಂದು ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಕರಡು ಮತದಾರರ ಪಟ್ಟಿ ಪ್ರಕಟವಾದ ಬಳಿಕ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಸಾರ್ವಜನಿಕರಿಗೆ ತಮ್ಮ ಹೆಸರು ಸೇರ್ಪಡೆ, ತಿದ್ದುಪಡಿ, ಸ್ಥಳಾಂತರ, ಆಕ್ಷೇಪಣೆ ಸೇರಿದಂತೆ ವಿವಿಧ ಮನವಿಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ನೋಟಿಸ್ ಜಾರಿಗೊಳಿಸಿ ವಿಚಾರಣೆ ನಡೆಸಲಾಗುವುದು. ನಂತರ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 7, 2026ರಂದು ಪ್ರಕಟಿಸಲಾಗುವುದು ತಿಳಿಸಿದ್ದಾರೆ. ಇದೇ ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲ ವಲಯಗಳಲ್ಲಿ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂಬ ವದಂತಿಗಳು ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯದಡಿ ಇದುವರೆಗೆ ಯಾವುದೇ ಹೊಸ ಮತದಾರರನ್ನು ಸೇರ್ಪಡೆಗೊಳಿಸಿಲ್ಲ ಹಾಗೂ ಯಾವುದೇ ಮತದಾರರ ಹೆಸರನ್ನು ಪಟ್ಟಿಯಿಂದ ಅಳಿಸುವ ಕೆಲಸವೂ ನಡೆದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಕಾರ್ಯವು ಕೇವಲ ಮತದಾರರ ವಿವರಗಳ ಪರಿಶೀಲನೆ ಮತ್ತು ಮ್ಯಾಪಿಂಗ್ಗೆ ಮಾತ್ರ ಸೀಮಿತವಾಗಿದ್ದು, ಮತದಾರರ ಕುಟುಂಬ ಸಂಬಂಧಗಳು, ವಿಳಾಸ ಹಾಗೂ ದಾಖಲೆಗಳ ಮಾಹಿತಿಯನ್ನು ದೃಢೀಕರಿಸಲಾಗುತ್ತಿದೆ. ಯಾವುದೇ ಮತದಾರರ ಹೆಸರನ್ನು ಸ್ವಯಂಪ್ರೇರಿತವಾಗಿ ಅಳಿಸುವ ಅಧಿಕಾರ ಅಧಿಕಾರಿಗಳಿಗೆ ಇಲ್ಲ. ಮತದಾರರ ಕುರಿತು ಅನುಮಾನ ಅಥವಾ ಆಕ್ಷೇಪಣೆ ಕಂಡುಬಂದರೆ ನೇರವಾಗಿ ಹೆಸರು ಅಳಿಸುವ ಬದಲು ಸಂಬಂಧಿಸಿದ ಮತದಾರರಿಗೆ ಮೊದಲು ನೋಟಿಸ್ ನೀಡಲಾಗುತ್ತದೆ. ಬಳಿಕ ಅವರಿಗೆ ತಮ್ಮ ದಾಖಲೆಗಳನ್ನು ಸಲ್ಲಿಸಲು ಹಾಗೂ ವಿಚಾರಣೆಗೆ ಹಾಜರಾಗಲು ಅವಕಾಶ ನೀಡಲಾಗುತ್ತದೆ. ಚುನಾವಣಾ ಆಯೋಗದ ನಿಯಮಾನುಸಾರ ಎಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಿದ ನಂತರವೇ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ವಿವರಿಸಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ತಮ್ಮ ಮತದಾರರ ವಿವರಗಳನ್ನು ಪರಿಶೀಲಿಸಿಕೊಳ್ಳಬೇಕು. ಅಗತ್ಯ ದಾಖಲೆಗಳನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸುವ ಮೂಲಕ ತಮ್ಮ ಮತದಾನದ ಹಕ್ಕನ್ನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಈ ವೇಳೆ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ, ನಗರಸಭೆ ಆಯುಕ್ತೆ ಭಾಗ್ಯಶ್ರೀ ಹುಗ್ಗಿ ಅನೇಕರು ಇದ್ದರು. ವರದಿ ಸೋಮಲಿಂಗ ಬೋವಿ, ದೀಕ್ಷಾ ನ್ಯೂಸ್, ಬೈಲಹೊಂಗಲ. ಟ್ರೈನ್ ಅಪ್ ನಮಗೆ ಮಾಡಲಾಗಿದೆ. ಇದಕ್ಕೆ ನಮ್ದಿರುವಂತಹ ಟೈಮ್ ಲೈನ್ ಏನಿತ್ತಲ್ಲ 20/6/2026ರಿಂದ 29/6/2026 ಇದೆ. ಯಾಕೆ 29 ಅಂದ್ರೆ ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂದ್ರೆ ನಮ್ದು ಹೌಸ್ ಟು ಹೌಸ್ ವಿಸಿಟ್ ಸ್ಟಾರ್ಟ್ ಆಗ್ತದೆ. 29ರವರೆಗೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಟ್ರೈನಿಂಗ್ ಗಳನ್ನ ಇಟ್ಕೊಂಡಿದೀವಿ. ಇನ್ನೂ ಒಂದು ಟ್ರೈನಿಂಗ್ ಅನ್ನ ನಾವು ನಮ್ಮ BLOs ಗಳಿಗೆ ಕೊಡ್ತಾ ಇದೀವಿ. ಬಟ್ ಡೇಟ್ ಇನ್ನು ಫಿಕ್ಸ್ ಮಾಡಿಲ್ಲ. ವಿದಿನ್ 29th ಒಳಗಡೆ ನಾವು ಇನ್ನೊಂದು ಟ್ರೈನಿಂಗ್ ಅನ್ನ ಮಾಡ್ತೀವಿ. ಎರಡನೇ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಹೌಸ್ ಟು ಹೌಸ್ ವಿಸಿಟ್. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಫೇಸ್ ಆಗಿರುತ್ತೆ. ಇದಕ್ಕೆ ನಾವು ಏನ್ ಮಾಡಿದೀವಿ, ಎಕ್ಸಾಕ್ಟ್ 1 ಮಂತ್ ಟೈಮ್ ಅನ್ನ ನಾವು ಕೊಟ್ಟಿದ್ದೀವಿ. ಅಂದ್ರೆ ಡೇಟ್ ವೈಸ್ ಅಂದ್ರೆ 30/6/2026ರಿಂದ 29/7/2026 1 ಮಂತ್ ಏನಿದೆ ಅಂದ್ರೆ ನಮ್ದು ಹೌಸ್ ಟು ಹೌಸ್ H2H ಅಂತ ನಾವು ಹೇಳ್ತೀವಿ. H2H ವಿಸಿಟ್ ಏನಿದೆ ಅಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಅದನ್ನ ಕಂಪ್ಲೀಟ್ ಆಗಿ ನಮ್ಮ BLO ಸೂಪರ್ವೈಸರ್ಸ್ಗಳು ಅವ್ರ ಜೊತೆ BLA ಅಂದ್ರೆ ಏಜೆಂಟ್ಸ್ ಏನಾಗ್ತದೆ ಅಂದ್ರೆ ಅದರಲ್ಲಿ ಇನ್ವಾಲ್ವ್ ಆಗಬಹುದು. ಆದರೆ ರಿಸ್ಟ್ರಿಕ್ಷನ್ ಏನಿದೆ ಅಲ್ಲ, ಇನ್ವಾಲ್ವ್ ಯಾವ ರೀತಿ ಆಗ್ತಾರೆ ಅಂದ್ರೆ BLOಗಳಿಗೆ ಸಪೋರ್ಟ್ ಆಗಿ ಅಥವಾ ಅವ್ರಿಗೆ ಏನಾದ್ರೂ ತೊಂದರೆ ಇತ್ತಂದ್ರೆ, ಎಕ್ಸಾಂಪಲ್ BLA ಗಳಿಗೆ ಏಜೆಂಟ್ಸ್ ಗಳಿಗೆ ಏನಾದ್ರೂ ಪ್ರಾಬ್ಲಮ್ಸ್ ಗಳು ಇತ್ತಂದ್ರೆ ಡೈಲಿ
ಅವ್ರ ಜೊತೆ ಇಂಟರಾಕ್ಷನ್ ಮಾಡಿ ಮತದಾರ ಪಟ್ಟಿಯನ್ನು ಯಾವ ರೀತಿ ನಾವು ಮಾಡ್ತಾ ಇದೀವಿ ಅನ್ನೋದನ್ನ ಅವರು ಸಹ ಏನ್ ಮಾಡಬಹುದು ಅಂದ್ರೆ ನೋಡಬಹುದು. ಅವ್ರಿಗೆ ಏನಾದ್ರು ಅಬ್ಜೆಕ್ಷನ್ ಇತ್ತಂದ್ರೆ ನಾವು ನಮ್ಮ 5th ಫೇಸ್ ಅಲ್ಲಿ ಇದೆ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಇದೆ, ಅದರಲ್ಲಿ ಅವರು ಮಾಡ್ಕೋಬಹುದಾಗಿದೆ. ಆದ್ರೆ ಅದಾದ ನಂತರ ಏನಾಗುತ್ತಂದ್ರೆ 30/6/2026 ಅಂದ್ರೆ 29/7/2026 ಹೌಸ್ ಟು ಹೌಸ್ ವಿಸಿಟ್ ಆಯ್ತಂದ್ರೆ ನಮಗೆ ವೋಟರ್ಸ್ ಗಳು ಸಿಗ್ತಾರೆ. ವ್ಯಾಲಿಡ್ ಆಗಿರುವಂತ ವೋಟರ್ಸ್ ಗಳು ಸಿಕ್ಕಾಗ ಒಂದು ಪೋಲಿಂಗ್ ಸ್ಟೇಷನ್ಗೆ 1200 ವೋಟರ್ಸ್ ಹಾಗೆ ನಾವು ಅವರನ್ನ ಅಲೋಕೇಟ್ ಮಾಡಬೇಕಾಗತ್ತೆ. ಯಾವ್ಯಾವ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಹೆಚ್ಚು ಕಡಿಮೆ ಏನಾಗಿರುತ್ತಲ್ಲ ಅದನ್ನ ನಾವು ರ್ಯಾಷನಲೈಸ್ ಮಾಡ್ಬೇಕಾಗ್ತದೆ. ಅಂದ್ರೆ ಮತಗಟ್ಟೆಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ರೀಕನ್ಸಿಡರೇಷನ್ ಮಾಡ್ಕೊಂಡು ಯಾವ್ಯಾವ ಮತಗಟ್ಟೆಯಲ್ಲಿ ಎಷ್ಟೆಷ್ಟು ಇರ್ಬೇಕು ಅನ್ನೋದನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಅದೇ ನಮ್ದು ಏನಾಗಿದೆ 3rd ಸ್ಟೇಜ್ ಇದೆ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಹೇಳ್ತೀವಿ. ಅದಾಗೋದು ಯಾವಾಗಂದ್ರೆ 29/7/2026. ಅದೇ ರೀತಿ ಇದೆಲ್ಲ ಆದ ನಂತರ ಏನಾಗುತ್ತದೆ, ಒಂದು ಮತದಾರ ಪಟ್ಟಿ, ಕರಡು ಮತದಾರ ಪಟ್ಟಿ ಅಂತ ನಾವೇನ್ ಡ್ರಾಫ್ಟ್ ಅಂತ ಏನ್ ಹೇಳ್ತೀವಲ್ರಿ, ಅದು ಮತದಾರ ಪಟ್ಟಿ ಏನಾಗುತ್ತೆ ಅಂದ್ರೆ ಪಬ್ಲಿಷ್ ಮಾಡ್ತೀವಿ. ಅದು ER ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಡ್ರಾಫ್ಟ್ ರೋಲ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಆಗಿರುವಂತ ಡೇಟ್ ಏನಿದೆ 5/8/2026 ಡ್ರಾಫ್ಟ್ ರೋಲ್ ಅಲ್ಲಿ ಪಬ್ಲಿಷ್ ಆಗ್ತದೆ. ಅದಾದ ನಂತರ ಏನಾಗುತ್ತೆ ಅಂದ್ರೆ ಆ ಡ್ರಾಫ್ಟ್ ರೋಲ್ ಅಲ್ಲಿ ಮೇ ಬಿ ಯಾರಾದ್ರೂ ಬಿಟ್ಟು ಹೋಗಿರ್ತಾರೆ, ಸಂಶಯಾಸ್ಪದ ಅಂದ್ರೆ ಸಸ್ಪೆಕ್ಟೆಡ್ ವೋಟರ್ಸ್ ಗಳಂತ ಹೇಳ್ತೀವಿ. ಅಂತದ್ ಏನಾದ್ರೂ ಅವರಿಗೆ ಎಡಿಷನ್ಸ್, ಡಿಲಿಷನ್ಸ್, ಕರೆಕ್ಷನ್ಸ್, ಫಾರ್ಮ್ 6, 7, 8 ಆಗಿರಬಹುದು. ಅದೇ ರೀತಿ ಅವರು ಕ್ಲೇಮ್ ಅನ್ನು ಏನಾದ್ರು ಹೇಳ್ತಾ ಇದ್ದಾರೆ, ಆಬ್ಜೆಕ್ಷನ್ಸ್ ಕೊಡ್ತಾ ಇದ್ದಾರೆ, ಈ ವೋಟರ್ ಏನಿದೆ ಪ್ರಾಬ್ಲಮ್ ಇದೆ ಹಿಂಗೇನಾದ್ರು ಆಬ್ಜೆಕ್ಷನ್ ಕೊಟ್ರಂದ್ರೆ ಆ ಆಬ್ಜೆಕ್ಷನ್ಸ್ ಗಳಿಗೆ ನಾವು ಕ್ಲೇಮ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಹೇಳಿ ಒಂದು ಫೇಸ್ ಇದೆ, ಆ ಫೇಸ್ ಅಲ್ಲೇ ಕೊಡ್ಬೇಕು. ಹೌಸ್ ಸರ್ವೆ ಆದಾಗ ಕ್ಲೇಮ್ ಆಬ್ಜೆಕ್ಷನ್ಸ್ ಮಾಡಕ್ ಬರೋದಿಲ್ಲ. ನಾವು ಯಾವ್ದು ಡೇಟ್ ಮತ್ತೆ ಟೈಮ್ ಲೈನ್ ಹೇಳಿದೇವಲ್ಲ ಆ ಟೈಮ್ ಅಲ್ಲೇ ನಿಮ್ದು ಏನಾಗಿರ್ಬೇಕಂದ್ರೆ ಹಿಟ್ ಆಗಿರ್ಬೇಕು. ಯಾವುದೇ ಕಂಪ್ಲೇಂಟ್ಸ್ ಗಳೆಲ್ಲ ಇದ್ವು ಅಂದ್ರೆ ಇಲ್ಲಿ ತಾವು ಕೊಡಬಹುದಾಗಿರ್ತದೆ. ಅದಕ್ಕಿರುವಂತಹ ಟೈಮ್ ಲೈನ್ ಏನಿದೆ ಅಂದ್ರೆ 5/8/2026 4/9/2026 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಇರ್ತದೆ. ದಯವಿಟ್ಟು ಇದು ಕ್ಲಾರಿಫಿಕೇಶನ್ ತಗೋಬೇಕ್ರಿ. ಯಾವುದೇ ನಿಮ್ಗೆ ಕುಂದು ಕೊರತೆಗಳು ಇತ್ತಂದ್ರೆ, ತೊಂದರೆಗಳು ಇತ್ತಂದ್ರೆ ಈ ಫೇಸ್ ಅಲ್ಲೇನೆ ಮಾಡ್ಕೋಬೇಕಾಗ್ತದೆ. ಮೇಲ್ಗಡೆ ಇರುವಂತ 4 ಫೇಸ್ ಅಲ್ಲಿ ನೀವು ಸರ್ ನಂದು ಆಲ್ರೆಡಿ ಡಿಲೀಟ್ ಆಗಿದೆ ಅಥವಾ ನಮ್ಮ ಮನೆಗೆ ಬಂದಿಲ್ಲ ಇಂಥದ್ದು ಏನಾದ್ರು ಡೌಟ್ಸ್ ಇತ್ತಂದ್ರೆ ಅದನ್ನ ನಾವು ಕ್ಲಿಯರ್ ಮಾಡಂಗಿಲ್ಲ. ನಾವು ಏನೇ ಕ್ಲೇಮ್ಸ್ ಆಬ್ಜೆಕ್ಷನ್ಸ್ ಗಳು ಎಲ್ಲಿದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೋತೀವಿ. 5th ಫೇಸ್ ಅಲ್ಲಿ ಕ್ಲಿಯರ್ ಮಾಡ್ಕೋತೀವಿ.